ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರ ಜನ್ಮದಿನವನ್ನು ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಅಭಿಮಾನಿ ಬಳಗದ ವತಿಯಿಂದ ಮುತ್ತೈದರಿಗೆ ಉಡಿ ತುಂಬುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಜಿ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಉದಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಹೊರವಲಯದಲ್ಲಿರುವ ಶ್ರೀ ಯಲ್ಲಾಲಿಂಗ ನಿರ್ಗತಿಕರ ಮಕ್ಕಳ ಕುಟೀರದಲ್ಲಿ ಏರ್ಪಡಿಸಲಾಗಿದ್ದ ಹುಟ್ಟುಹಬ್ಬ ಸಂಭ್ರಮದಲ್ಲಿ 51 ಜನ ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು, ನೋಟ್ಬುಕ್ ಹಾಗೂ ಕಿಟ್ಗಳನ್ನು ನೀಡುವ ಮುಖಾಂತರ ವಿಶೇಷವಾಗಿ ಮಕ್ಕಳೊಂದಿಗೆ ಆಚರಣೆ ಮಾಡಿದರು. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರ 51ನೇ ವರ್ಷದ ಹುಟ್ಟುಹಬ್ಬದ ಈ ಯಲ್ಲಾಲಿಂಗ ಹಿರಿಯ ಪ್ರಾಥಮಿಕ ಶಾಲೆ ನಿರ್ಗತಿಕ ಕುಟೀರ ಹಾಸ್ಟೆಲ್ನಲ್ಲಿ ಈ ಚೇರ್ಮನ್ ಅವರು ಬಳಗದವರು ಕೂಡಿಕೊಂಡು ಅದ್ದೂರಿಯಾಗಿ ಬಸವ ಅಂಬೇಡ್ಕರ್ ಅವರನ್ನ ನನ್ನ ಮನದಲ್ಲಿ ನೆನೆಯುತ್ತಾ ಇಂದು ನಮಗೆ ಬಹಳ ಒಂದು ಸಂತೋಷದ ದಿನ. ಯಾಕಪ್ಪ ಅಂತಂದ್ರೆ ಈ ಒಂದು ಸಂತೋಷದ ದಿನದ ಜೊತೆಗೆ ನಮಗೆ ಒಂಥರ ಹಬ್ಬದ ವಾತಾವರಣ. ಕಾರಣ ಏನಪ್ಪಾ ಅಂತಂದ್ರೆ ಅಜಾತ ಶತ್ರು ದಿವಂಗತ ಎನ್ ಧರ್ಮ್ ಸಿಂಗ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಅವರ ಸುಪುತ್ರರಾಗಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಮ್ಮ ಒಂದು ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅಭಿಮಾನ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಈ ಒಂದು ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಕುಟೀರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾಕಪ್ಪ ಸಾಹೇಬ್ರ ಹುಟ್ಟುಹಬ್ಬ ಬೇರೆ ಎಲ್ಲೆಲ್ಲೋ ಮಾಡಬಹುದಾಗಿತ್ತು, ಇಲ್ಲೇ ಯಾಕಂತ ಒಂದು ಪ್ರಶ್ನೆ ಬಂದಾಗ ಇದಕ್ಕೊಂದು ಇತಿಹಾಸ ಇದೆ. ಸಿದ್ದರಾಮೇಶ್ವರ ಒಂದು ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಕುಟೀರ ಒಂದು ಸಂಸ್ಥೆಯನ್ನ ಅಜಾತ ಶತ್ರು ದಿವಂಗತ ಧರ್ಮ್ ಸಿಂಗ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಸಾಹೇಬರು ಈ ಸ್ಕೂಲನ್ನ ಹುಟ್ಟಿಸಿದ್ದು ಕೂಡ ಅವರೇ. ಈ ಸ್ಕೂಲ್ ಹುಟ್ಟಿಸಿ ಬೆಳೆದಂತವರು ಧರ್ಮ್ ಸಿಂಗ್ ಸಾಹೇಬರು. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಆದರ್ಶಗಳು, ಅವರ ತತ್ವ ಸಿದ್ಧಾಂತಗಳು, ಅವರ ಮಾರ್ಗದರ್ಶನ ನಮ್ಮ ಜೊತೆಗಿದೆ. ಕಾರಣಾಂತರದಿಂದ ಬೇರೆ ಎಲ್ಲೂ ಮಾಡದೆ ಈ ಒಂದು ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶ ಒಂದೇ ಒಂದು, ತಂದೆ ಹುಟ್ಟಿಸಿದಂಥ ಶಾಲೆಯನ್ನ ತಂದೆಗೆ ತಕ್ಕ ಮಗನಾಗಿರುವಂತಹ ಜನಪ್ರಿಯ ಶಾಸಕರು, ಮುಗ್ಧ ಮನಸ್ಸಿನ ಶಾಸಕರಾಗಿರುವಂತಹ ಅಜಯ್ ಸಿಂಗ್ ಸಾಹೇಬರು ಈ ಸ್ಕೂಲನ್ನ ಬೆಳೆಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಒಂದು ಶಾಲೆಯಲ್ಲಿ ನಾವು ಈ ಒಂದು ಹುಟ್ಟುಹಬ್ಬವನ್ನ ಬಹಳ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈ ಒಂದು ಹುಟ್ಟುಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಹುಟ್ಟುಹಬ್ಬ ಅಂಗವಾಗಿ ಇದು 51ನೇ ಹುಟ್ಟುಹಬ್ಬ, ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಮುತ್ತೈದರನ್ನ 51 ಮುತ್ತೈದರನ್ನ ಉಡಿ ತುಂಬುವ ಕಾರ್ಯಕ್ರಮ, ಅದ್ರ ಜೊತೆಗೆ ಈ ನಿರ್ಗತಿಕ ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ ಕೊಡುವ ಒಂದು ಕಾರ್ಯಕ್ರಮ, ಹಣ್ಣು ಹಂಪಲು ಹಂಚುವಂತ ಒಂದು ಕಾರ್ಯಕ್ರಮ, ಅದ್ರ ಜೊತೆಗೆ ಇವತ್ತು ಈ ಒಂದು ಹುಟ್ಟುಹಬ್ಬದ ವಿಶೇಷತೆಯನ್ನ ಮಕ್ಕಳಿಗೆ ಸಿಹಿ ತಿನ್ನಿಸುವ ಮೂಲಕ, ಅನ್ನ ಸಂತರ್ಪಣೆ ಮಾಡುವ ಮೂಲಕ ಇದೇ ಶಾಲೆಯಲ್ಲಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಾವು ಕೂಡ ಒಂದು 18 ವರ್ಷದಿಂದ ನಾನು ಸಾಹೇಬ್ರ ಫಲಾರಾಗಿದ್ದೀನಿ. ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿರಬೇಕು, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ
ಯಾರೂ ಮಾಡದಿರುವಂತಹ ಕೆಲಸವನ್ನ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರು ಮಾಡಿದ್ದಾರೆ. ತಂದೆಗೆ ತಕ್ಕ ಮಗ ಆಗಿರುವಂತಹ ಸಿನಿಮಾವನ್ನ ನಾನು ನೋಡಿದ್ದೆ. ಆದರೆ ತಂದೆಗೆ ತಕ್ಕ ಮಗ ಏನು ಹೆಂಗಿದಾರ ಅನ್ನೋದನ್ನ ಇವತ್ತು ನಾವು ನಿಜ ಜೀವನದಲ್ಲಿ ನಾನು ದಿನಾಲೂ ನೋಡ್ತಾ ಇರ್ತೇನೆ. ಯಾಕಪ್ಪ ಅಂತಂದ್ರೆ ಈ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಜೇವರ್ಗಿ ಮತಕ್ಷೇತ್ರ ಪ್ರತಿಯೊಬ್ಬರ ಬಗ್ಗೆ, ಜಿಲ್ಲೆಯ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ತಪ್ಪ ಅಂದ್ರೆ ದೊಡ್ಡ ಸಾಹೇಬರಿಗೆ, ಧರ್ಮ ಸಾಹೇಬರಿಗೆ ಅದ್ರ 2% ಕಾಳಜಿ ಇವತ್ತು ಡಾಕ್ಟರ್ ಅಜಯ್ ಸಾಹೇಬ್ ಇದೆ. ಯಾಕೆ ಮಾತಾಡ್ತಿದ್ರಪ್ಪ ಅಂತಂದ್ರೆ ಬಂಧುಗಳೇ, ತಾಯಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಿರುವಂತಹ ಕೆಲಸ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಮಾಡಿದ್ದಾರೆ. ಅದೇನಪ್ಪ ಅಂತ ಕೇಳಿದ್ರೆ, ತಾಯಂದ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎನ್ನುವುದನ್ನ ತಮ್ಮ ಸ್ವಂತ ದುಡ್ಡಿನಲ್ಲಿ ತಮ್ಮ ಹೊಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡುವಂತ ಏಕೈಕ ಶಾಸಕ ಅಂದ್ರೆ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್. ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ, ಇವತ್ತು ತಾವೇ ನೋಡಿದ್ರಿ ಸಿದ್ದರಾಮೇಶ್ವರ ಮಠ, ನಮ್ಮ ಮುರುಗೇಂದ್ರಾಗ ಮುತ್ತೂರು ಮಠ ನೋಡಿದ್ರಿ. ಪ್ರತಿಯೊಂದು ಮಠದ ಒಂದು ಅಂಡರ್ನಲ್ಲಿ ಕಲ್ಯಾಣ ಮಂಟಪ ಇರುತ್ತೆ. ಎಷ್ಟೋ ರಾಜಕಾರಣಿಗಳ ಅವರ ಇದರಲ್ಲಿ ಕಲ್ಯಾಣ ಮಂಟಪ ಇರುತ್ತೆ. ನೀವು ಮಠಾಧೀಶ ತಗೊಳ್ಳಿ, ರಾಜಕೀಯ ವ್ಯಕ್ತಿಗಳ ತಗೊಳ್ಳಿ, ಸಾಮಾಜಿಕ ಕಾರ್ಯಕರ್ತರು ತಗೊಳ್ಳಿ, ಅಥವಾ ಅಗರ್ಭ ಶ್ರೀಮಂತರ ಬಗ್ಗೆ ತಗೊಳ್ಳಿ. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಕಲ್ಯಾಣ ಮಂಟಪವನ್ನು ಕಟ್ಟಿಸಿದಂತ ಏಕೈಕ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್. ಬಂಧುಗಳೇ, ಅದ್ರ ಜೊತೆಗೆ ಬರೀ ಕಲ್ಯಾಣ ಮಂಟಪ ಫ್ರೀ ಕೊಟ್ಟಿಲ್ಲ ಅವರು, ಅದ್ರ ಜೊತೆಗೆ ಆ ಮದುವೆಗೆ ಬೇಕಾಗುವಷ್ಟು ಅನ್ನ, ಎಷ್ಟು ಬೇಕು ಅಕ್ಕಿ ಕೂಡ ಫ್ರೀ ಕೊಡ್ತಾರೆ ಡಾಕ್ಟರ್ ಅಜಯ್ ಸಾಹೇಬ್. ನಮ್ಮ ಮೀಡಿಯಾ ಮಿತ್ರ ಆಗಿರ್ಬೋದು, ಈ ಒಂದು ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ತಾಯಂದಿರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ತಮಗೂ ವಿಷಯ ಗೊತ್ತಿರಬೇಕು. ತಾವು ನಿಜವಾಗ್ಲೂ ಇಲ್ಲೆಲ್ಲ ಮೀಡಿಯಾದವರಿದ್ದಾರೆ, ದಯವಿಟ್ಟು ತಾವು ಕೇಳಿ. ನಮ್ಮ ರಾಜ್ಯದಲ್ಲಿ ಈ ತರ ಉಚಿತ ಸೇವೆ ಕೊಟ್ಟಿರುವಂತ ಒಬ್ಬಾದ್ರೂ ಶಾಸಕ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಒಬ್ಬ ಮಠಾಧೀಶ ಯಾರಾದ್ರೂ ಇದ್ದಾರಾ? ಅಂತ ಒಂದು ಸೇವೆ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಕೊಡ್ತಾ ಇದ್ದಾರೆ. ಆ ಒಂದು ಖುಷಿ, ಆ ಒಂದು ಸಂತೋಷ ನಮಗೆ ಇವತ್ತು ಹಬ್ಬದ ವಾತಾವರಣ ಮೂಡಿಸಿದೆ. ಅವ್ರು ಹುಟ್ಟುಹಬ್ಬ ಅಂತಂದ್ರೆ ಒಂಥರ ಹಬ್ಬ ಇದ್ದಂಗೆ ನಮಗೆ. ಬಂಧುಗಳೇ, ಅದ್ರ ಜೊತೆಗೆ ಇನ್ನೊಂದು ಈ ಒಂದು ಶಾಲೆಯ ವಿಶೇಷತೆ ಒಂದು ಹೇಳಕ್ ಮರ್ತು ಬಿಟ್ಟಿದೆ. 2009ರಲ್ಲಿ ಈ ಒಂದು ಸಂಸ್ಥೆಯನ್ನ ಧರ್ಮ ಸಾಹೇಬ್ರ ಮುಖಾಂತರ ಹುಟ್ಟು ಇದಕ್ಕೆ ಕಾರಣ ಧರ್ಮ ಸಾಹೇಬರು. 2009ರಿಂದ ಇವತ್ತಿನವರೆಗೂ ಕೂಡ 1992 ಸ್ಥಾಪನೆ. 2000 ಕಲ್ಯಾಣ್ ರಾವ್ ಈ ಒಂದು ಸಂಸ್ಥೆಯ ಮೂಲ ಸ್ಥಾಪಕರಾಗಿರುವಂತಹ ಕಲ್ಯಾಣ್ ರಾವ್ ಅವರು ತೀರಿದ ನಂತರ ಈ ಸ್ಕೂಲನ್ನು ಅವರ ಮಗನಾಗಿರುವಂತ ಶ್ಯಾಮ್ ಕುಮಾರ್ ಅವರು ಯಾವ ಮಟ್ಟಿಗೆ ಬೆಳೆಸ್ತಾ ಇದ್ದಾರಪ್ಪ ಅಂತಂದ್ರೆ, ಅವರು ಕೆಲವೊಂದು ಟೈಮ್ ಉಪವಾಸ ಬೀಳ್ತಾರೆ, ಆದ್ರೆ ಇಲ್ಲಿರುವಂತಹ ನಿರ್ಗತಿಕ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಉಪವಾಸ ಬೀಳೋದಿಲ್ಲ. ಅವರ ಒಂದು ವಿದ್ಯಾಭ್ಯಾಸ, ಅವರ ಒಂದು ಆರೋಗ್ಯ, ಪ್ರತಿಯೊಂದಕ್ಕೂ ಕೂಡ ಅವರ ಒಂದು ಸೇವೆ, ನಿರಂತರವಾಗಿ ನಡೆಯುವಂತಹ ಸೇವೆ ಈ ಒಂದು ಶಾಲೆಯಲ್ಲಿ, ಈ ಒಂದು ಸಂಸ್ಥೆಯಲ್ಲಿ ಇರ್ತಾ ಇದೆ. ಶಾಲಪ್ಪ ಅವರಿಗೆ ಆರೋಗ್ಯವೂ ಕೂಡ ಸರಿ ಇರದೇ ಇದ್ದರೂ ಕೂಡ, ಅವ್ರ ಹಾಸ್ಪಿಟಲ್ ಇದ್ದರೂ ಕೂಡ ಈ ಮಕ್ಕಳಿಗೆ ಯಾವುದೂ ಕಡಿಮೆ ಇಲ್ಲಾರ್ದಂಗ ಈ ಒಂದು ಶಾಲೆ, ಈ ಸಂಸ್ಥೆಯನ್ನು ಅವರು ಬೆಳೆಸ್ತಾ ಬಂದಿದ್ದಾರೆ. ಎಷ್ಟೋ ಜನ ಮಕ್ಕಳು ಅವರ ತಂದೆ ತಾಯಿಯಂದರು 1 ವರ್ಷ 2 ವರ್ಷ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಹಾಕ್ತಾರೆ. ಮುಂದೆ ಅದೇ ಸ್ಕೂಲಲ್ಲಿ ಓದಕ್ಕೆ ಆಗಲಾದಂಥ ತಂದೆ ತಾಯಿಗಳು ಈ ಸಂಸ್ಥೆಯಲ್ಲಿ ಎಷ್ಟೋ ಜನ ಮಕ್ಕಳನ್ನ ತಂದು ಬಿಟ್ಟಿದ್ದಾರೆ. ಅಂತ ಮಕ್ಕಳ ಪೋಷಣೆ, ಅವರ ವ್ಯಾಸಂಗ, ಅವರ ಅಭಿವೃದ್ಧಿ ಶರಣಪರ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಈ ಸಂಸ್ಥೆಗೆ ನಮ್ದು ಏನೇ ಸಹಾಯ ಇದ್ರೂ ಕೂಡ ನಮ್ಮ ಸಹಾಯ ಇರುತ್ತೆ. ಅದ್ರ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರಾಗಿರುವಂತ ಅಜಾತ ಶತ್ರು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಕೂಡ ನಿಮ್ಮ ಮಕ್ಕಳಿಗೆ ಮತ್ತು ನಿರ್ಗತಿಕರಿಗೆ
ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಕಾಪಿ ಪೆನ್ನು ಮತ್ತು ಉಡುಗೆ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಹುಟ್ಟುಹಬ್ಬವನ್ನು ನಾವು ವಿಶೇಷವಾಗಿ ನಮ್ಮ ಹಬ್ಬವನ್ನು ಎಂದು ವಿಚಾರಿಸಿದೆ. ಆಕ್ಚುಲಿ ನಮ್ಮ ಸಾಹೇಬರು ಪ್ರತಿ ವರ್ಷ ಕಲಬುರಗಿಯಲ್ಲಿ ಹುಟ್ಟುಹಬ್ಬ ಆಚರಿಸುತ್ತಿದ್ರು. ಈ ಸಲ ಶಿರಡಿಗೆ ಹೋಗಿ ಆಚರಿಸ್ಕೊಳ್ಳೋಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಉದಯಣ್ಣವರು ಎಲ್ಲರೂ ನಾವು ಮಾತಾಡಿ ಅವ್ರು ಕರೆ ಮಾಡಿ ಈ ಥರ ಮಾಡೋ ಒಳ್ಳೆ ಪ್ಲ್ಯಾನ್ ಇದೆ, ಬಡ ಹುಡುಗರಿಗೆ ಒಳ್ಳೇದಾಗುತ್ತೆ, ಎಲ್ಲರಿಗೆ ಇದು ಆಗ್ತದೆ ಅಂತ ಹೇಳಿಕೆ ನಮಗೆ ಫೋನ್ ಕರೆಸಿ ಇಲ್ಲಿ ಬಂದೆವು. ಇಷ್ಟು ಹೇಳಿ ಮಾತನಾಡ್ತೀನಿ ನಾವು. ಈ ಸಂದರ್ಭದಲ್ಲಿ ಶ್ರೀಧರ್ ನಾಗನಹಳ್ಳಿ, ಮಹೇಶ್ ಪಾಟೀಲ್, ಗುರುರಾಜ್ ನಾಟಿಕರ್, ಸಚಿನ್ ನಾಯಕ್, ಅಶೋಕ್ ರೆಡ್ಡಿ, ಜಗನ್ ಹೊಸ್ಮನಿ, ಮಲ್ಲಿಕಾರ್ಜುನ್ ಪಾಟೀಲ್, ದೀಪಕ್ ಬಬ್ಲಾದ್, ರವಿ ಸೂರ್ಯವಂಶಿ, ಜಾವೇದ್ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.